ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲ್ ಅಕ್ಕಾ ನೂಡಲ್ಸ್ನ ಮನೆಯಲ್ಲೇ ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮನೇಲಿರೋ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಮೊದಲನೇದಾಗಿ ಬೇಕಾಗಿರೋ ಸಾಮಗ್ರಿಗಳು: ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಸ್ಲೈಸಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಸಣ್ಣಗೂ ಸಹ ಹೆಚ್ಚಿಟ್ಕೋಬೋದು. ಮತ್ತು ಒಂದು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 2 ಹಸಿರು ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೂ ಉದ್ದುದ್ದೇ ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ಮು. ಇದ್ರ ಜೊತೆಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸು. ಯೂಶ್ವಲಿ ಚೈನೀಸ್ ಫುಡ್ ಅಂದರೆ ಸ್ಪ್ರಿಂಗ್ ಆನಿಯನ್ಸ್ನ ಆ್ಯಡ್ ಮಾಡ್ತಾರೆ. ನಿಮ್ಮ ಹತ್ರ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇನ್ನು ಮತ್ತು ಒಂದು ಬಾಣಲೆಗೆ 2 ದೊಡ್ಡ ಗ್ಲಾಸ್ ಆಗೋಷ್ಟು ನೀರನ್ನ ಈ ಥರ ಕುದಿ ಬಂದಮೇಲೆ ನಾವು ಸಾಲ್ಟು ಮತ್ತು ಎಣ್ಣೆನ ಆ್ಯಡ್ ಮಾಡ್ಕೋಬೇಕು. ಈ ಥರ ಕುದಿ ಬಂದಾದಮೇಲೆ ನಾವು ನೂಡಲ್ಸ್ನ ಬೇಯಿಸ್ಲಿಕ್ಕೆ ಹಾಕ್ತೀವಿ. ನೋಡಿ, ನೂಡಲ್ಸು ಚೆನ್ನಾಗಿ ಬೇಯಬೇಕು, ಜಾಸ್ತಿನೂ ಬೇಯಬಾರ್ದು. ಜಾಸ್ತಿ ಬೆಂದ್ಬಿಟ್ರೆ ಮುದ್ದೆ ಆಗೋಗ್ಬಿಡುತ್ತೆ, ನೂಡಲ್ಸ್ ಥರನೇ ಇರಲ್ಲ ಇದು. ಸೊ ಎಕ್ಸಾಕ್ಟ್ 5 ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ನಾನು ತೊಗೊಂಡಿರೋ ನೂಡಲ್ಸ್ ಪ್ಯಾಕೆಟ್ ಒಳಗೆ ಇತ್ತು 5 ನಿಮಿಷ ಮಾತ್ರ ಬೇಯಿಸ್ಬೇಕು ಅಂತ. 5 ನಿಮಿಷ ಮಾತ್ರ ಬೇಯಿಸ್ಬೇಕು. ನೀವು ಯಾವುದಾದ್ರು ಈ ಥರ ನೂಡಲ್ಸ್ ತೊಗೊಂಡ್ರೆ ಅದ್ರ ಪ್ಯಾಕೆಟಲ್ಲೇ ಕೊಟ್ಟಿರ್ತಾರೆ ಹೇಗೆ ಕುಕ್ ಮಾಡೋದು ಅಂತ. ನೋಡಿಕೊಂಡು ನೀಟಾಗಿ ಕುಕ್ ಮಾಡ್ಕೊಳ್ಳಿ, ಜಾಸ್ತಿ ಬೇಯಬಾರ್ದು ಇದು. ನೋಡಿ, ನಾನು ತೋರಿಸಿದ್ನಲ್ಲ ಅಷ್ಟು ಬೆಂದಿದ್ರೆ ಸಾಕು. ಇನ್ನು ಇದನ್ನ ನೀಟಾಗಿ ನೀರನ್ನೆಲ್ಲ ಶೋಧಿಸ್ಕೊಂಡು ತಗೋಬೇಕಾಗುತ್ತೆ. ನೀವು ಪಾತ್ರೆಲಾದರೂ ತಗೊಳ್ಳಿ ಅಥವಾ ಈ ಥರ ಜಾಲರಿಲಾದ್ರೂ ತೊಗೊಬೋದು. ನೋಡಿ, ನೂಡಲ್ಸು ಈ ಥರ ಓವರ್ ಕುಕ್ ಆಗಬಾರ್ದು ಅಂತ ತಣ್ಣೀರನ್ನು ಈ ಥರ ಹಾಕೊತೀನಿ ಎಲ್ಲ ತೊಗೊಂಡಾದ್ಮೇಲೆ. ಯಾಕಂದರೆ ನೂಡಲ್ಸ್ ಜಾಸ್ತಿ ಓವರ್ ಕುಕ್ ಆಗಬಾರ್ದು. ಓವರ್ ಕುಕ್ ಆಗಿಬಿಟ್ರೆ ನಾನು ಹೇಳ್ದಂಗೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಮತ್ತು ಮುದ್ದೆ ಥರ ಆಗೋಗ್ಬಿಡುತ್ತೆ. ಇನ್ನು ಆ ನೀರನ್ನು ಅಷ್ಟೇ ಶೋಧಿಸ್ಕೊಂಡು ತಗೊಳ್ಳಿ. ಇನ್ನು ಈಗ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪ್ಯಾನಿಗೆ ನಾನು 4 ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ, ಕುಕ್ಕಿಂಗ್ ಆಯಿಲು. ಇನ್ನು ಎಣ್ಣೆ ಬಿಸಿ ಆದಮೇಲೆ ಆವಾಗಲೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡಬೇಕಾಗುತ್ತೆ. ಇನ್ನು ಬೆಳ್ಳುಳ್ಳಿ ಆದಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಅಷ್ಟೇ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇನ್ನು ಇವೆಲ್ಲ ಆದಾದಮೇಲೆ ನಾನು ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ನ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲದೂ ಅಷ್ಟೇ ಜಾಸ್ತಿ ಬೇಯಿಸೋಂಗಿಲ್ಲ ಇಲ್ಲಿ, ಏಕೆಂದರೆ ಎಲ್ಲ ಕ್ರಿಸ್ಪಿಯಾಗಿ ಸಿಗಬೇಕು. ನೂಡಲ್ಸ್ ಜೊತೆ ಇವು ಕ್ರಿಸ್ಪಿಯಾಗಿ ಸಿಕ್ಕಿದ್ರೇ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಇದನ್ನ ಬೇಯಿಸ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೊಬೇಕಾಗುತ್ತೆ. ಜಾಸ್ತಿ ದಪ್ಪುರಿನಲ್ಲೂ ಸಹ ಮಾಡಬೇಡಿ ಒಗ್ಗರಣೆನ. ನೋಡಿ, ನಾನು ತರಕಾರಿಗೆ ಈಗಲೇ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ತರಕಾರಿ ಸಪ್ಪೆ ಆಗಬಾರ್ದು ಅಂತ. ಇದು ಸ್ವಲ್ಪ ಬಾಡಿದ್ಮೇಲೆ ನಾವು ಆಗಲೇ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ನೂಡಲ್ಸ್ನ ಹಾಕ್ಕೊಂಡು ಒಂದು ಕ್ಲೀನ್ ಮಿಕ್ಸ್ ಕೊಡಬೇಕಾಗುತ್ತೆ. ಜಾಸ್ತಿ ಮಿಕ್ಸ್ ಮಾಡಬೇಡಿ, ಯಾಕೆಂದರೆ ಆಮೇಲೆ ನಾವು ಸಾಸ್ಗಳನ್ನೆಲ್ಲ ಹಾಕಾದ್ಮೇಲೆ ಮಿಕ್ಸ್ ಮಾಡಬೇಕಾದ್ರೆ ನೂಡಲ್ಸ್ ಎಲ್ಲ ಪುಡಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಈಗ ಸ್ವಲ್ಪ ಎಲ್ಲ ತರಕಾರಿಗಳು ಅದರೊಳಗೆ ಸೇರ್ಕೊಳಂಗೆ ಮಿಕ್ಸ್ ಮಾಡಿದರೆ ಸಾಕು. ಇನ್ನು ಒಂದು 2 ರಿಂದ 3 ಸ್ಪೂನ್ ನಾನು ಇಲ್ಲಿ ಟೊಮೊಟೊ ಕೆಚಪ್ನ ಹಾಕ್ಕೊತಾ ಇದ್ದೀನಿ. ಮತ್ತು 2 ಸ್ಪೂನ್ ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ನಾನು ಮ್ಯಾಗಿ ಮಸಾಲೆನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಗರಂ ಮಸಾಲ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಯಾಕೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಗರಂ ಮಸಾಲ ಹಾಕಿದ್ರೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ನೂಡಲ್ಸ್ ಮಸಾಲೆನೇ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ನು ಸಾಸಸ್ಗಳು ಮಸಾಲೆ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಇದನ್ನ ಕ್ಲೀನ್ ಮಿಕ್ಸ್ ಕೊಡಬೇಕು. ಇವಾಗ ನೀಟಾಗಿ ಕ್ಲೀನ್ ಮಿಕ್ಸ್ ಕೊಡಬೇಕು, ಎಲ್ಲನೂ ಮಿಕ್ಸ್ ಆಗಬೇಕು. ತರಕಾರಿ, ಸಾಸು ಪ್ರತಿಯೊಂದು ನೂಡಲ್ಸ್ಗೂ ಸಹ ಮಿಕ್ಸ್ ಆಗಬೇಕು. ನನಗಿಲ್ಲಿ ಸಾಲ್ಟ್ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಒಂದು ನೂಡಲ್ಸ್ ತಿಂದು ನೋಡಿಬಿಟ್ಟು ಸಾಲ್ಟನ್ನು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನಾವು ಸಾಲ್ಟನ್ನ ಬೇಯಿಸ್ಬೇಕಾದ್ರೆ ಮತ್ತು ನೂಡಲ್ಸ್ ಬೇಯಿಸ್ಬೇಕಾದ್ರೆ ಆಮೇಲೆ ತರಕಾರಿ ಬೇಯಿಸ್ಬೇಕಾದ್ರೆ ಎಲ್ಲ ಹಾಕಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ ಸಾಲ್ಟನ್ನ. ಮತ್ತು ಎಲ್ಲ ಆದಮೇಲೆ ಲಾಸ್ಟಿಗೆ ಆ್ಯಸ್ ಯೂಶ್ವಲ್ ಕೊತ್ತಂಬರಿ ಸೊಪ್ಪು, ಇದು ಫ್ಲೇವರ್ಗೋಸ್ಕರ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಾದ್ಮೇಲೆ ಕಂಪ್ಲೀಟಾಗಿ ಇದನ್ನ ಮಿಕ್ಸ್ ಕೊಟ್ಟು ಒಂದು 2 ನಿಮಿಷ ಆದಮೇಲೆ ಲಾಸ್ಟಿಗೆ ನಾವು ಸ್ಪ್ರಿಂಗ್ ಆನಿಯನ್ಸ್ನ ಇದ್ರ ಮೇಲೆ ಹಾಕ್ತಾಯಿದ್ದೀವಿ. ನೋಡಿ, ಇದು ಲಾಸ್ಟ್ ಸ್ಟೆಪ್ಪು, ಲಾಸ್ಟಿಗೆ ಹಾಕಬೇಕು. ಇನ್ನು ಇದೆಲ್ಲ ಹಾಕಾದ್ಮೇಲೆ ಕ್ಲೀನ್ ಮಿಕ್ಸ್ ಕೊಟ್ಟರೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಅಕ್ಕಾ ನೂಡಲ್ಸ್ನ ಹೇಗೆ ಮಾಡೋದು ಅಂತ ನೋಡಿದ್ದೀರಾ ವಿಡಿಯೋದಲ್ಲಿ. ನೀವು ಅಷ್ಟೇ ಮನೆಯಲ್ಲೇ ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ನಮ್ಮ ಕಮೆಂಟಲ್ಲಿ ತಿಳಿಸ್ಕೊಡಿ. ನೋಡಿ, ತುಂಬ ಸಿಂಪಲ್ಲಾಗೆ ಮಾಡ್ಬೋದು. ಇದು ಹೆಲ್ದಿ ವರ್ಷನು, ಏಕೆಂದರೆ ಇದರಲ್ಲಿ ತರಕಾರಿಗಳನ್ನೆಲ್ಲ ನಾನು ಹಾಕಿದ್ದೀನಿ. ಮತ್ತು ಸ್ವಲ್ಪ ಆಯಿಲಲ್ಲೇ ಹೇಗೆ ಒಗ್ಗರಣೆ ಮಾಡೋದು ಅಂತಲೂ ನಾನು ತೋರಿಸ್ಕೊಟ್ಟಿದ್ದೀನಿ. ಇನ್ನು ಮಕ್ಳುಗಳಿಗೂ ಅಷ್ಟೇ ಲಂಚ್ ಬಾಕ್ಸಿಗೆ ಅಥವಾ ಬ್ರೇಕ್ಫಾಸ್ಟಿಗೆ ತುಂಬ ಈಸಿಯಾಗಿ ಬೇಗ ಆಗೋಗ್ಬಿಡುತ್ತೆ. ನಾನು ಇವಾಗ ತೋರಿಸ್ಕೊಟ್ಟಿರೋದು 2 ರಿಂದ 3 ಜನ ಆಲ್ಮೋಸ್ಟ್ ತಿನ್ಬೋದು. ಚಿಕ್ಕ ಮಕ್ಕಳಾದರೆ, ಇನ್ನು ದೊಡ್ಡವರಾದರೆ 2 ತಿನ್ಬೋದು. ಅಷ್ಟು ನೂಡಲ್ಸ್ ಅಂತೂ ಆಗುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸ್ಕೊಡಿ. ಧನ್ಯವಾದಗಳು.